ಒಂದು ಆತ್ಮದ ಕಥೆ ಹೇಳ್ತೀನಿ ಬನ್ನಿ. ಒಂದು ಆತ್ಮ ಇತ್ತು. ಅದನ್ನ ಈ ಕಿಂಕರರು ಧರ 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 ಅಂತ ಎಳ್ಕೊಂಡು ಏನ ರಕ್ತದ ಹೊಳೆಯಲ್ಲಿ ಧರ 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 ಅಂತ ಎಳ್ಕೊಂಡು ತಕೊಂಡೋಗಿ ಯಮನ್ ಮುಂದೆ ಬಿಸಾಕ್ತಾರೆ. ಏನ್ ಯಮನ್ ನೋಡ್ತಿದ್ದಂಗೆ ಆ ಕಣ್ಗಳು, ಆ ಸುತ್ತಮುತ್ತ ಉರಿತಾ ಇರೋ ಬೆಂಕಿ, ಆ ಯಮನ್ ಮುಖ, ಆ ಕೋಪ, ಆ ಯಪ್ಪ, ಈ ಆತ್ಮ ಕಡ 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 ನಡುಕ್ತಾ ಐತೆ. ಚಿತ್ರಗುಪ್ತ ಅಲ್ಲೇ ಇದ್ದ. ಯಮ ಹೇಳ್ತಾನೆ, ಚಿತ್ರಗುಪ್ತ, ಏನ್ ಈ ಆತ್ಮದ ಕತೆ? ಚಿತ್ರಗುಪ್ತ, ಪ್ರಭುಗಳೇ ಅನ್ಬಿಟ್ಟು ಈ ಆತ್ಮದ್ದು ಫುಲ್ ಚರಿತ್ರೆ ಹೇಳ್ತಾನೆ. ಪ್ರಭುಗಳೇ, ಈ ಆತ್ಮ ಒಂದು ಕಳ್ಳನ ಆತ್ಮ. ಇದು ಮಾಡಿರೋದೆಲ್ಲ ಕಳ್ತನ. ಚೆನ್ನಾಗಿ ಈ ಬರೀ ಕಳ್ತನ. ಊರಲ್ಲಿರೋ ಯಾವ ಸಾಹುಕಾರನೂ ಬಿಟ್ಟಿಲ್ಲ, ಊರ ಅಕ್ಕಪಕ್ಕ ಇರೋ ಸಾಹುಕಾರನೂ ಬಿಟ್ಟಿಲ್ಲ. ಎಲ್ಲ ಸಾಹುಕಾರರ ಮನೆಯಲ್ಲೂ ಕಳ್ತನ ಮಾಡವನೆ. ಕಳ್ತನ ಮಾಡ್ಕೊ ಬಂದ್ಬಿಟ್ಟು ಬಡವರಿಗೆ ಊಟ ಹಾಕವನೆ, ವಿದ್ಯಾಭ್ಯಾಸ ಕೊಟ್ಟವನೆ, ಆರೋಗ್ಯ ಇಲ್ಲ ಅನ್ನೋರಿಗೆ ಮೆಡಿಸನ್ನು ಆಳು ಪಾಳು ತುಂಬ ಹೆಲ್ಪ್ ಮಾಡವನೆ, ಇವೆಲ್ಲ ಮಾಡವನೆ. ಆದರೆ ಈ ಪಾಪಿ ಆತ್ಮ ಪ್ರತಿಯೊಂದು ಸಹಾಯ ಮಾಡಿರೋದೆಲ್ಲ ಕಳ್ತನದ ದುಡ್ಡು. ಈಗ ಯಮ 5 ನಿಮಿಷ ಯೋಚನೆ ಮಾಡ್ತಾನೆ. ಆತ್ಮನ್ ನೋಡ್ತಾನೆ, ಏನ್ ಶಿಕ್ಷೆ ಕೊಡೋದು? ಯಮ ಧರ್ಮ, ಅವನು ಯಮ ಧರ್ಮರಾಯ. ಅವನು ಶಿಕ್ಷೆ ಸುಮ್ಮನೆ ಕೊಡೋಕ್ಕಾಗಲ್ಲ. ಅವನು ತಕ್ಕಡಿಲಿ ಹಾಕಿ ತೂಗಿ ನ್ಯಾಯಬದ್ಧವಾಗಿ ಒಂದು ಶಿಕ್ಷೆ ಕೊಡಬೇಕು. ಯೋಚನೆ ಮಾಡಿ 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 ಚಿತ್ರಗುಪ್ತಂಗೆ ಹೇಳ್ತಾನೆ, ಎಲ್ಲೋ ಚಿತ್ರಗುಪ್ತ, ಇವನು ಕಳ್ತನ ಮಾಡ್ದ, ಅದಕ್ಕಂತೂ ಭಯಂಕರ ಶಿಕ್ಷೆ. ಇವನು ಆ ಕದ್ದಿರೋ ದುಡ್ಡಲ್ಲಿ ಬೇರೆಯವ್ರಿಗೆ ಮನೆ ಕಟ್ಟಿಸ್ಕೊಟ್ಟ, ಅದಕ್ಕೂ ಶಿಕ್ಷೆ ಐತೆ. ಊಟ ಹಾಕ್ತಾ, ಅದಕ್ಕೂ ಶಿಕ್ಷೆ ಕೊಡ್ತೀನಿ. ಆದ್ರೆ ಇವನು ವಿದ್ಯಾಭ್ಯಾಸ ಕೊಟ್ಟನಲ್ಲ, ಇದು ಶಿಕ್ಷೆಗೆ ಯೋಚನೆ ಮಾಡಬೇಕು. ಇವನು ಅಷ್ಟು ತಪ್ಪುಗಳು ಒಂದ್ ಕಡೆ, ವಿದ್ಯಾಭ್ಯಾಸ ಕೊಟ್ಟನಲ್ಲ ಅದು ಒಂದ್ ಕಡೆ. ವಿದ್ಯಾದಾನ ಶ್ರೇಷ್ಠ ದಾನ, ವಿದ್ಯಾಭ್ಯಾಸ ಕೊಟ್ಟವನೇ ಅಂದ್ಬಿಟ್ಟು ಯೋಚನೆ ಮಾಡಿ ಯಮ ಒಂದ್ ಹೇಳ್ತಾನೆ ಚಿತ್ರಗುಪ್ತಂಗೆ, ಕಿವಿಲಿ ಹೇಳ್ತಾನೆ, ಒಂದ್ ಕೆಲಸ ಮಾಡದ, ಇವನ್ಗೂ ಈ ಆತ್ಮಕ್ಕೊಂದು ಪರೀಕ್ಷೆ ಇಡವ. ಸರಿ ಆಯ್ತು. ಯಮ ಹೇಳ್ತಾನೆ ಆತ್ಮಕ್ಕೆ, ಆತ್ಮ ನೀನು ಶ್ರೇಷ್ಠ ಆತ್ಮ, ಬಾಯ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಒಂದು ಅರಮನೆ ಮುಂದೆ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಹೋಗು, ನೀನು ಸ್ವರ್ಗಕ್ಕೆ ಹೋಗು ಅಂತಾನೆ. ಆಕ್ಚುಲಿ ಅದು ಯಮಂದು ಟೆಸ್ಟ್. ಈ ಆತ್ಮ ಒಯ್ತದೆ, ಬಾಕ್ಲು ತೆಗಿತಾನೆ. ಆ ಕಳ್ಳ ಬಾಕ್ಲು ತೆಗೆದ ತಕ್ಷಣ ಏನ್ ಅರಮನೆಯಲ್ಲಿ ಅವನ ಅಜ್ಜಿ ಚಿನ್ನ, ಬೆಳ್ಳಿ, ವೈಭೋಗ, ರತ್ನ, ಬಾಬಾ ನೋಡಿ ಕಳ್ಳನ ಆತ್ಮಕ್ಕೆ ಒಂದ್ ಕಡೆ ಫುಲ್ ಖುಷಿ. ಯಮ ಹೇಳ್ತಾನೆ, ನೀನ್ ಏನ್ ಬೇಕಾದ್ರೆ ಎತ್ಕೋ, ನೀನು ಸ್ವರ್ಗಕ್ಕೆ ಹೋಯ್ತಿದ್ಯಾ, ಏನ್ ಬೇಕಾದ್ರೆ ಎತ್ಕೋ. ಇವನು ಒಂದಷ್ಟು ಏನೇನು ಎತ್ಕೋಬೋದೋ ಎಲ್ಲ ಎತ್ಕೋತಾನೆ. ಎಲ್ಲ ಎತ್ಕೊಂಡು ಏನೇನು ಸಿಗ್ತದೆ ಕೈಗೆ, ಅರಮನೆ ಅಲ್ವಾ, ಏನೇನೋ ಇರ್ತದೆ ಎಲ್ಲ, ಹಣ್ಣು ಹಂಪ್ಲು ಆಳು ಪಾಳು ಎಲ್ಲ ಫುಲ್ ಬೇಜಾನು, ಚಿನ್ನ ಗಿನ್ನ ಒಡವೆ ವಜ್ರ ಎಲ್ಲ, ಇವನಿಗೆ ಏನೇನು ಆಯ್ತದೋ ಏನೇನು ಇಷ್ಟನೋ ಎಲ್ಲ ಎತ್ಕೋತಾನೆ. ಎಲ್ಲ ಎತ್ಕೊಂಡು ಅಲ್ಲಿ ಇನ್ನೊಂದು ಬಾಕ್ಲು ಇರುತ್ತೆ, ಆ ಬಾಕ್ಲು ತೆಗಿತಾನೆ. ಆ ಬಾಕ್ಲು ತೆಗೆದ ತಕ್ಷಣ ಇವನಿಗೆ ಒಂಥರ ಸ್ವರ್ಗದ ಥರ ಎಲ್ಲ ಕಾಣಿಸ್ತಾ ಇರ್ತದೆ. ಒಂಚೂರು ಮುಂದೆ ಹೋಯ್ತಾನೆ. ಮೂಲೆಯಲ್ಲಿ ಒಂದು ಹೆಂಗ್ಸ್ ಕೂತಿರುತ್ತೆ. ಆ ಹೆಂಗ್ಸು ತನ್ನ ಒಂದಿಬ್ರು ಮಗುನ ಕೂರಿಸ್ಕೊಂಡು ಹಸ್ವು ಅಂತ ಒದ್ದಾಡ್ಕೊಂಡು ಭಿಕ್ಷುಕಿ ಕೂತಿರ್ತಾಳೆ. ಇವನು ನೋಡ್ತಾನೆ. ನೋಡ್ಬಿಟ್ಟು ಅವನ ಹತ್ರ ಇರೋದೆಲ್ಲ ತೆಗೆದು ಸೈಡಿಗೆ ಎಸ್ಬಿಟ್ಟು ಹುಡುಕ್ತಾನೆ. ಜೋಬಲ್ಲಿ ಏನೋ ಹುಡುಕ್ತಾನೆ. ಎಲ್ಲ ಇರೋದನ್ನೆಲ್ಲ ತೆಗೆದು ಬಿಸಾಕ್ತಾನೆ. ಒಡವೆ ಗಿಡವೆ ವಜ್ರ ಗೀಜ್ರ ಎಲ್ಲ ಬಿಸಾಕಿ ಆ ಮುತ್ಕಿಗೆ ಒಂದಷ್ಟು ತಿಂಡಿಗಳು ಎತ್ಕೊಂಡಿರ್ತಾನೆ. ಅರಮನೆಯಲ್ಲಿ ಒಂದಷ್ಟು ತಿಂಡಿ ಕದ್ದಿರ್ತಾನೆ. ಆ ತಿಂಡಿನ ತಗೊಬಂದು ಆ ಮುತ್ಕಿಗೆ ಕೊಡ್ತಾನೆ. ಮುತ್ಕಿಗೆ ಕೊಡ್ತಿದ್ದಂಗೆ ಆ ಮುತ್ಕಿ ಏನಿರ್ತಾಳೆ, ಠಕ್ ಅಂತ ಯಮನಾಗಿ ಬದಲಾಗಿ, ಅಲೆ ಆತ್ಮ, ಬಲೆ ಆತ್ಮ, ನಿನ್ನ ನಾನು ಇಟ್ಟಿದ್ದು ಪರೀಕ್ಷೆ. ನೀನು ನಿಸ್ವಾರ್ಥದಿಂದ ಸೇವೆ ಮಾಡ್ತೀಯೋ ಏನು ಅಂತ. ನೀನು ಬಹಳ ಶ್ರೇಷ್ಠ ಆತ್ಮ, ಆದರೆ ನೀನು ಕಳ್ತನ ಮಾಡಿದ್ದು ಒಂದು ತಪ್ಪು. ಅದಕ್ಕೆ ನಾನು ನಿಂಗೆ ಸ್ವರ್ಗಕ್ಕೆ ಕಳ್ಸಲ್ಲ, ಆದರೆ ನಿನ್ನ ನರಕಕ್ಕೆ ಕಳ್ಸಲ್ಲ. ಯಾಕಂದರೆ ನೀನು ಒಳ್ಳೆ ಮನಸ್ಸು, ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದೆ. ಆದರೆ ಕಳ್ತನ ಮಾಡೋದು ತಪ್ಪು. ಈ ಸತಿ ನಿನಗೆ ವಿದ್ಯಾದಾನ ನಿನ್ನ ಕಾಪಾಡ್ಬಿಡ್ತು, ನೆಕ್ಸ್ಟ್ ಕಾಪಾಡಲ್ಲ. ಆದರೆ ನೀನು ಮತ್ತೆ ಭೂಲೋಕಕ್ಕೆ ಹೋಗು, ಸ್ವರ್ಗಕ್ಕಂತೂ ನೀನು ನಾನು ಕಳ್ಸೋಕ್ಕಾಗಲ್ಲ ಅಂತೇಳಿ ಯಮ ಧರ್ಮರಾಯ ಮತ್ತೆ ಭೂಲೋಕಕ್ಕೆ ಕಳಿಸ್ತಾನೆ.
ಯಾವ ರೀತಿ ಕಳಿಸ್ತಾನೆ, ಕಳ್ಳನ ರೀತಿಲಿ ಕಳ್ಸಲ್ಲ. ಯಾಕಂದ್ರೆ ಈ ಆತ್ಮಕ್ಕೆ 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ರಾಜನಾಗಿ ಕಳಿಸ್ತಾನೆ. ರಾಜನಾಗಿ ಮತ್ತೆ ಹುಟ್ಟಿ ಬಂದು ಅವನು ಸೇವೆಗಳು ಮಾಡ್ತಾನೆ. ಒಂದು ಸಣ್ಣ ಕತೆ. ನಾವು ಅಷ್ಟೇ, ಕೆಲವೊಮ್ಮೆ ನಾವು ಮಾಡೋಂಥ ಕೆಲಸ ನೋಡಕ್ ತಪ್ಪದಾರಿಲೇ ಇರ್ಬೋದು, ಆದ್ರೆ ನಿಸ್ವಾರ್ಥದಿಂದ ಮಾಡಿದಾಗ ಅದು ಕ್ಷಮೆ ಇರುತ್ತೆ ಭಗವಂತನಲ್ಲೂ. ಕಳ್ತನ ಮಾತ್ರ ತಪ್ಪು. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಸುಳ್ಳೆ ಆಗಿರ್ಬೋದು. 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಂದು ಸುಳ್ಳು ಹೇಳು, 1000 ಸುಳ್ಳು ಹೇಳು ಒಂದು ಮದುವೆ ಮಾಡೋನಲ್ವಾ, ಆ ಥರ. ಕೆಲವೊಮ್ಮೆ ನಾವಿಡೋ ಜನ ಯೋಚನೆ ಮಾಡಿ ಅಂತ ಅಷ್ಟೇನೇನಿಲ್ಲ. ಸಣ್ಣ ಕತೆ. ನಾವು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಕತೆಗಳು ತರ್ತೀನಿ. ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೇನು ಬೇಕು ನಿಮ್ಗೆ, ಏನು ಕತೆಗಳು ಬೇಕು, ಯಾವ ವಿಷಯಗಳು ಬೇಕು, ವಾಯ್ಸ್ ಹೆಂಗಿದೆ ಅಂತ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನಾನು ಖುಷಿ ಪಡ್ತೀನಿ. ಥ್ಯಾಂಕ್ ಯು.